ಹಾಯ್ ಸಾಯಿ, ನಮಸ್ತೆ. ಅವರ್ ಯು? ಹಾಯ್, ನಾನು ಫೈನ್. ನೀವ್ ಹೇಗಿದ್ದೀರಾ? ಚಂದ ಇದ್ದೀನಿ. ಕಾಣೆ ಆಗ್ಬಿಟ್ಟಿದ್ದೀರಾ KKPL ಅಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ. ಇಲ್ಲಪ್ಪ, ಇಲ್ಲೇ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೇನೆ. ಹೌದಾ, ಒಳ್ಳೇದಾಗ್ಲಿ. ಮೊದಲನೇದಾಗಿ 6:30ಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಅಂತ ಹೇಳಿದ್ವಿ, ಅದೇ ರೀತಿ ಇಬ್ರು ಕೂಡ ಅಟ್ ಎ ಟೈಮ್ ಬಂದಿದೆ. ಸೊ ಮೊದಲನೇದಾಗಿ ಎಲ್ಲಾ ವೀಕ್ಷಕರಿಗೆ ಸ್ವಾಗತನ ಮಾಡ್ಕೊಳ್ತಾ, ಇವತ್ತು ನಮ್ ಜೊತೆ ಇದ್ದಾರೆ ಸಾಯಿ ಪ್ರಸಾದ್. ಕರ್ನಾಟಕದ KKPL ನ ಒಂದು ಬಿಗ್ಗೆಸ್ಟ್ ಬೈ ಆಗಿ ಒಂದು ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದ್ದೀರಾ ಸಾಯಿ. ಅದೇ ರೀತಿ ನಮ್ಮ ಪ್ರೊ ಕಬಡ್ಡಿಯಲ್ಲೂ ಕೂಡ ತಮಿಳ್ ತಲೈವಾಸ್ ಅನ್ನ ಪ್ರತಿನಿಧಿಸಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಬಾರಿ ಪ್ರತಿನಿಧಿಸಿರುವಂತ ಸಾಯಿ ಪ್ರಸಾದ್ಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮೊದಲನೇ ಕ್ವಶನ್ ಏನಂದ್ರೆ ಸಾಯಿ, ಆಫ್ಟರ್ ಆಕ್ಷನ್ ಸಾಯಿ ಕಳ್ದೋಗ್ಬಿಟ್ಟಿದಾರ, ಎಲ್ಲಿ ಅವ್ರ ಇಂಟರ್ವ್ಯೂ ಅಥವಾ ಅವ್ರ ಒಂದು ವಿಡಿಯೋ ಆಗ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋದಿತ್ತು. ಸೊ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸಾಯಿ? ಇಲ್ಲ, ಆಕ್ಚುಲಿ ಅದೇ ನಾನೀಗ ಆಪ್ಷನ್ ಆದ್ಮೇಲೆ ನಮ್ಗೆ ಅಷ್ಟು ಮ್ಯಾಚಸ್ ಏನಿರಲಿಲ್ಲ, ಈಗ ಸೀಸನ್ ಅಲ್ಲ. ಸೊ ಅದೇ ಈಗ ಒಂದು ಹೈಯೆಸ್ಟ್ ಬಿಡ್ ಆಗಿ ಸೆಲೆಕ್ಷನ್ ಆಗಿದ್ದೇನೆ. ಸೊ ಒಂದು ಕರ್ತವ್ಯ ಉಂಟು, ಅದನ್ನು ಇಂಪ್ಲಿಮೆಂಟ್ ಮಾಡುದು. ಸೊ ಅದಕ್ಕೆ ರೆಡಿ ಆಗ್ತಿದ್ದೇನೆ. ಓಕೆ. ಅಂಡ್ ಸಾಯಿ, ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಲ್ಲಾ ನೀವು ಒಂದಷ್ಟು ಜನ ಸೂಪರ್ ಸ್ಟಾರ್ ಒಟ್ಟಿಗೆ ಇದ್ರಿ, ನಮಗ್ ಗೊತ್ತು. ಅಂಡ್ ಒಟ್ಟಿಗೆ ಬಹಳಷ್ಟು ಮ್ಯಾಚ್ ಆಡಿದಿರಾ ನೀವೆಲ್ಲಾ ಸ್ಟಾರ್ಸ್ ಒಂದು KKPL ವೇದಿಕೆಯಲ್ಲಿ ಇದ್ದಾಗ. ಅದ್ರಲ್ಲಿ ಸಾಯಿ ಪ್ರಸಾದ್ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ, ನಾನೇ ಎಷ್ಟು ಬಿಡ್ಗೆ ಹೋಗ್ಬೋದು ಅನ್ನೋದೇನಾದ್ರು? ಇಲ್ಲ, ಹೈಯೆಸ್ಟ್ ಅಂತ ಇಲ್ಲ, ಒಂದು ಟಾಪ್ 5 ವರೆಗೆ. ಒಂದು ಸುಮ್ಮ ಕೋಚ್ಗಳೆಲ್ಲ ಮಾತಾಡ್ತಾರಲ್ಲ, ಪರಿಚಯ ಉಂಟು ನಮಗೆ. ಸೊ ಅವರು ಹೇಳ್ತಾ ಇದ್ರು ಒಂದು ಟಾಪ್ 5 ಬಿಡ್ ವರೆಗೆ ಇರ್ತಾನೆ. ಸೊ ಟಾಪ್ 1 ಅಂತ ಎಕ್ಸಾಕ್ಟ್ಲಿ ಇರ್ಲಿಲ್ಲ, ಬಟ್ ಒಂದು ಹೋಪ್ಸ್ ಇತ್ತು ಟಾಪ್ 5 ತರ. ಟಾಪ್ 5 ಒಳಗಡೆ ಇರ್ತೀರಾ ಹ್ಮ್, ಹ್ಮ್, ಅನ್ನೋದೊಂದು ಹ್ಮ್, ಹ್ಮ್. ಒಪ್ಸಿತ್ತು. ಹಾ. ಅಂಡ್ ಸಾಯಿ, ಅವತ್ತು ಎಲ್ಲಿದ್ರಿ? ಲೈವ್ ನೋಡ್ತಾ ಇದ್ರಾ? ನಾನ್ ಲೈವ್ ನೋಡ್ತಾ ಇದ್ದೆ, ಇಲ್ಲಿ ಬೆಂಗಳೂರಲ್ಲಿ ಇದ್ದೆ ನಾನು. ಜಯನಗರ್, ಐ ಥಿಂಕ್. ಹಾ. ಅಪ್ಪ ಅಪ್ಪ ಅಮ್ಮ ಲೈವ್ ನೋಡ್ತಾ ಇದ್ರಾ? ಅದು ಅಪ್ಪ ನೋಡ್ತಾ ಇರ್ಬೇಕು, ಅಮ್ಮನಿಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಅಪ್ಪ ಅಮ್ಮನಿಗೆ ಹೇಳ್ತಾರೆ ಏನಂತ, ಏನಾಗ್ತಾ ಇದೆ ಅಂತ, ಆತರ. ನಮ್ ತಂದೆ ಕೂಡ ಬೇಸಿಕಲಿ ಕಬಡ್ಡಿ ಪ್ಲೇಯರ್, ಹಾ, ಅವರು ಕೂಡ ಹೌದು, ಕಬಡ್ಡಿ ಕಂಪ್ಯೂಟರ್. ಕ್ಷೇತ್ರಕ್ಕೋಸ್ಕರ ಬಹಳಷ್ಟು ಸರ್ವಿಸ್ ನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಹೌದು, ಹೌದು. ಸೊ ಸಾಯಿ ಪ್ರಸಾದ್ ಹೇಗಿತ್ತು? ಹೈಯೆಸ್ಟ್ ಬಿಡ್ಗೆ ಆಕ್ಷನ್ ನಡೀತಾ ಇದೆ ಅಂದ್ರೆ ಹ್ಮ್. ಜಿಟ್ಟರ್ಸ್ ಹೇಗಿತ್ತು ಸಾಯಿ ಪ್ರಸಾದ್ ಒಳಗಡೆ? ನಂಗೆ ಕಾಲ್ ಮೇಲೆ ಕಾಲ್ ಬರ್ತಿತ್ತು. ಆಗ ಅನ್ಸಿತ್ ನಂಗೆ ಏನಾದ್ರು ದೊಡ್ಡದಾಗಿದೆ ಆಕ್ಚುಲಿ. ಅದೇ ನಂಗೆ ನನ್ನ ಫ್ರೆಂಡ್ ಕಾಲ್ ಮಾಡಿ, ನಾನು ಆಕ್ಚುಲಿ ನೋಡ್ತಾ ಇರ್ಲಿಲ್ಲ. ಫ್ರೆಂಡ್ ಕಾಲ್ ಮಾಡಿ ಅಂದ, ಸಾಯಿ 2,50,000 ವರೆಗೆ ಹೋಗ್ತಾ ಉಂಟು ನಿಂದು. ಅವಾಗ ನಾನು ಯೂಟ್ಯೂಬ್ ಓಪನ್ ಮಾಡಿ ನೋಡ್ತಾ ಇರುವಾಗ ಬಹಳ ಖುಷಿ ಆಯ್ತು. ನೋಡ್ತಾ ಇರುವಾಗ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ತರ ಆಪ್ಷನ್ ಅಲ್ಲಿ ಬಿಡ್ ಆಗುದು ನೋಡುದು. ಹೌದು. ನಾನು ಅದನ್ನ ಹೇಳಕ್ ಬಂದೆ. ನಮ್ ಸಾಯಿ ಪ್ರಸಾದ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. KKPL ರೀತಿಯಲ್ಲಿ ಪ್ರೊ ಕಬಡ್ಡಿಯಲ್ಲಿ ಬಿದ್ದಾಗ್ಲಿಲ್ಲ, ಯಾಕಂದ್ರೆ ರಿಪ್ಲೇಸ್ಮೆಂಟ್ ಆಗಿ ಬಂದು ಒಂದ್ ಮ್ಯಾಚ್ ಅಲ್ಲಿ ಒಂದು ಸೂಪರ್ ರೈಡ್ ಮಾಡಿ ಆ ಒಂದು ಸ್ಟಾರ್ಡಮ್ ಅಥವಾ ಸಾಯಿ ಪ್ರಸಾದ್ ಅಂತ ಗುರ್ತಿಸ್ಕೊಂಡ ಆದ್ಮೇಲೆ ಪ್ರೊ ಕಬಡ್ಡಿಯಲ್ಲಿ ಇದ್ದಾರೆ ಅಂತ ಗೊತ್ತು. ಬಟ್ ಹೌದು, ಸಾಯಿ ಪ್ರಸಾದ್ಗೆ ಇದು ಮೊದಲನೇ ಆಕ್ಷನ್ ಅಲ್ವಾ? ಹೌದು, ಹೌದು, ಹೌದು. ಖಂಡಿತ. ಅಂದ್ರೆ ತುಂಬಾ ಖುಷಿ ಆಗಿದೆ ಸಾಯಿ ಪ್ರಸಾದ್ಗೆ. ಖಂಡಿತ. ಅಂಡ್ ಇವಾಗ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಆ ಒಂದು ಆಕ್ಷನ್ ಅಲ್ಲಿ ನಾನು ಕೂಡ ಒಂದು ಭಾಗಿಯಾಗಿರ್ತೇನೆ. ಹ್ಮ್, ಹ್ಮ್. ಎರಡು ನಮ್ಮ ಮಂಗಳೂರು ಸೈಡ್ ಟೀಮ್, ಒಂದು ಮಂಗಳೂರು ಇಂಡಿಯನ್ಸ್ ಮತ್ತೊಂದು ಉತ್ತರ ಕನ್ನಡ ಸ್ಟಾಲಿಯನ್ಸ್, ಈ ಎರಡು ತಂಡಗಳೇ ಫೈಟ್ ಪಾರ್ಟಿ ಮಾಡ್ತಾ ಇರ್ತವೆ. ಬಹಳಷ್ಟು ತಂಡಗಳು ಕೂಡ ಸಾಯಿ ಪ್ರಸಾದ್ಗೆ ಕಾಯ್ತಿರ್ತು. ಬಟ್ ಆದ್ರೆ ಎರಡು ತಂಡಗಳು ಮಂಗಳೂರು ಸೈಡ್ ಟೀಮ್ಗಳೇ ನಿಮ್ಗೋಸ್ಕರ ಆ ಒಂದು ಪರ್ಸ್ ಇಟ್ಕೊಂಡು ಸಾಯಿ ಪ್ರಸಾದ್ನ ಬೈ ಮಾಡ್ಬೇಕು ಅನ್ನೋದಿತ್ತು. ಸಾಯಿಗೆ ಎಷ್ಟು ಖುಷಿ ಆಯ್ತು? ಆ ಕರಾವಳಿಯಲ್ಲೇ ನೀವು ಬೆಳೆದಿದ್ದು ಹುಟ್ಟಿದ್ದು ಅದೇ ಜಾಗ, ನೀವ್ ಬೆಳೆದ್ ಬಂದಿದ್ದೆ ಅಲ್ಲಿಂದ. ಸೊ ಆ ಎರಡು ಟೀಮೇ ನಿಮ್ನ ಬೈ ಮಾಡ್ಬೇಕು ಅನ್ನೋ ಒಂದು ಆ ಜಿದ್ದಾಜಿದ್ದಿ ನೋಡ್ಬೇಕಾದ್ರೆ, ಸಾಯಿ ಪ್ರಸಾದ್ಗೆ ಮಂಗಳೂರು ಇಂಡಿಯನ್ಸ್ ಬೇರೆ ಟೀಮ್ ಅಲ್ಲ, ಉತ್ತರ ಕನ್ನಡ ಸ್ಟಾಲಿಯನ್ಸ್ ಬೇರೆ ತಂಡ ಅಲ್ಲ, ಯಾಕಂದ್ರೆ ಎರಡೂ ಕೂಡ ಸಾಯಿಗೆ ಹತ್ರ ಆದಂತ ಟೀಮೇ. ಸೊ ಹಾಗಾಗಿ ಆ ಒಂದು ಟೈಮ್ ಅಲ್ಲಿ ಸಾಯಿ ಪ್ರಸಾದ್ಗೆ ಯಾವ ಟೀಮ್ ಅನ್ನೋದಕ್ಕಿನ್ನ ಎರಡು ನಮ್ಮ ಟೀಮು ಅಂತ ಅನ್ನಿಸ್ತಿರತ್ತೆ. ಸೊ ಅದ್ರ ಬಗ್ಗೆ ಸಾಯಿಗೆ ಏನ್ ಹೇಳ್ತಾರೆ? ಅದೇ ಆಕ್ಚುಲಿ ನಾನೀಗ ಕಬಡ್ಡಿ ಔಟ್ಸೈಡ್ ಆಡುವಾಗ ಸಹ ಉತ್ತರ ಕನ್ನಡ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ಈಗ ನಾವು ಬಾಗಲಕೋಟೆ ಆಗ್ಲಿ, ತಮಿಳ್ನಾಡು ಆಗ್ಲಿ, ನಾನು UK ಟೀಮ್ ಅಂತ ಸಹ ಆಡ್ತಾ ಇದ್ದೆ, ಮ್ಯಾಂಗ್ಳೂರಲ್ಲಿ ಸಹ ಆಡ್ತಿದ್ದೆ. ಸೊ ನಂಗೆ ಎರಡೂ ಏನು ಡಿಫ್ರೆನ್ಸ್ ಅಷ್ಟಿಲ್ಲ. ಸೊ ಖುಷಿ ಆಯ್ತು UK ಅವರ ನಾನು ಬಿಟ್ ಮಾಡುವಾಗ. ಅದೇ ನಾನು ಹೋಪ್ಸ್ ಇತ್ತು ನಂಗೆ, ಎಂತ UK ಇಲ್ಲ ಮ್ಯಾಂಗ್ಳೂರ್ ಇಂಡಿಯನ್ಸ್ ಇಲ್ಲ ಮೈಸೂರು ಅವರು ನನಗೆ ಬಿಟ್ ಮಾಡ್ತಾರೆ. ಸೊ ಯಾವ್ದಾದ್ರು ನಂದು ಥಿಂಕಿಂಗ್ ಅಲ್ಲಿ ಮೂರಲ್ಲಿ ಒಂದೇ ಟೀಮ್ ನಾನು ಬಿಟ್ ಮಾಡಿತ್ತು. ಸೊ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಹೌದು, ಮೂರು ತಂಡ, ಇವನ್ ಮೈಸೂರು ಕೂಡ 3 ಲಕ್ಷದವರೆಗೂ ಮೈಸೂರು ಕೂಡ ಬಂದಿದೆ. ನಿಮ್ನ ಬಿಡ್ ಮಾಡ್ತಾರೆ. ಹೌದು. ಸೊ ಹಾಗಿದ್ರೆ ಸಾಯಿ, ಇವಾಗ KKPL ಬಗ್ಗೆ ಸಾಯಿ ಪ್ರಸಾದ್ ಹೇಗೆ ಅನ್ನಿಸ್ತಾ ಇದೆ? ಅಂದ್ರೆ ಈ ಒಂದ್ ಪಾರ್ಟ್ ನಾವು ಆಕ್ಷನ್ ಎಲ್ಲ ಒಂದ್ ಪಾರ್ಟ್ ಇಟ್ಬಿಡುವ, ಆ ಮನಿ ಅದೆಲ್ಲ ಅದು ಸೆಕೆಂಡ್ರಿ. ಯಾಕಂದ್ರೆ ಆ ಕಬಡ್ಡಿ ಆಟಗಾರ ಅಂತ ಬಂದ್ರೆ ಕಬಡ್ಡಿ ಆಡೋದಷ್ಟೇ ಯೋಚನೆ ಇರುತ್ತೆ ಹೊರತು ದುಡ್ಡು ಬರುತ್ತೆ ಹೋಗುತ್ತೆ. ನೀವ್ ಎಷ್ಟೋ ಪಂದ್ಯಗಳಲ್ಲಿ ಆ ಆ ಬಂದಿರೋ ಅಮೌಂಟ್ಗಳನ್ನ ನೀವು ಮೇನ್ ಆಗಿ ನಿಮ್ ಬಾಡಿಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ, ಯಾಕಂದ್ರೆ ಹೌದು. ಆ ಫಿಟ್ನೆಸ್ಗೋಸ್ಕರ ಅದಕ್ಕೆಲ್ಲ ಸಾಕಷ್ಟು ಇರುತ್ತೆ. ಅಮೌಂಟ್ ಅನ್ನೋದು ಒಂದು ಪಾರ್ಟ್ ಬಿಟ್ರೆ, ಸಾಯಿ ಪ್ರಸಾದ್ಗೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಯಾವ ತರ ಕಾಣಿಸ್ತಾ ಇತ್ತು?
ಅದೊಂದು ಗ್ರೇಟ್ ಪ್ಲಾಟ್ಫಾರ್ಮ್ ಎಲ್ಲ ಪ್ಲೇಯರ್ಸ್ಗೆ. KKPL ಅಂದ್ರೆ ನಮ್ಗೆ ಈಗ ಹೈಯರ್ ಗುರುತು ಆಕ್ಚುಲಿ ಸಾರಿ ಅವರು. ಸಾರಿ ಸಾರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು ಅನ್ಸುತ್ತೆ, ಇನ್ನೊಂದ್ಸಲಿ ಹೇಳ್ಬೋದಾ? ಡೋಂಟ್ ಮೈಂಡ್. ಓಕೆ, ಇದು KKPL ಒಂದು ಗ್ರೇಟ್ ಪ್ಲಾಟ್ಫಾರ್ಮ್ ನಮ್ಮೆಲ್ಲ ಪ್ಲೇಯರ್ಸ್ ನವ್ರಿಗೆ, ಎಸ್ಪೆಷಲಿ ಕರ್ನಾಟಕ ಒಂದು ನಮ್ದು ಟ್ಯಾಲೆಂಟ್ ಅನ್ನು ತೋರಿಸ್ಲಿಕ್ಕೆ. ಸೊ ಡೆಫಿನೆಟ್ಲಿ ಈಗ KKPL ಆಗ್ತಿರುವಾಗ ಪ್ರೋ ಕಬಡ್ಡಿ ಸ್ಕೌಟ್ಸ್ ಆಗಲಿ ಯಾರು ಎಲ್ಲ ಟೀಮ್ ಅವರು ಡೆಫಿನೆಟ್ಲಿ ಬರ್ತಾರೆ. ಒಂದು ಯಾರಾದ್ರೂ ಚೆನ್ನಾಗಿ ಆಡಿದ್ರೆ ಡೆಫಿನೆಟ್ಲಿ ಅವರನ್ನು NYP ಆಗ್ಲಿ ಇಲ್ಲಾಂದ್ರೆ ಆಪ್ಷನ್ಗೆ ತಗೊಂಡು ಒಂದು ಪ್ರೋ ಕಬಡ್ಡಿ ಮಟ್ಟಕ್ಕೆ ಆಯ್ಕೆ ಆಗ್ಲಿಕ್ಕೆ ಚಾನ್ಸ್ ಉಂಟು. ಸೊ KKPL ನನ್ನ ಪ್ರಕಾರ ಒಂದು ಗ್ರೇಟ್ ಪ್ಲಾಟ್ಫಾರ್ಮ್ ಎಲ್ಲಾ ಪ್ಲೇಯರ್ಸ್ಗೆ ಕರ್ನಾಟಕದಲ್ಲಿ. ಓಕೆ. ಅಂಡ್ ಇವಾಗ ಸಾಯಿ ಪ್ರಸಾದ್ ನ ಒಂದು ಜರ್ನಿ ಬಗ್ಗೆ ಮಾತಾಡೋಣ. ಇವಾಗೆಲ್ಲ ಬರೋದಾದ್ರೆ ಸಾಯಿ ಪ್ರಸಾದ್ ನ ಕೆಲವೊಬ್ರು ಇತ್ತೀಚೆಗೆ ನಮ್ಮ ಬೆಂಗಳೂರು ತಂಡಕ್ಕಾಗಿರ್ಬೋದು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಆಡ್ದಾಗ ನೋಡಿರ್ತಾರೆ. ಅದಾದ ನಂತರ ಆಲ್ ಇಂಡಿಯಾದಲ್ಲಿ ಹಲವಾರು ಮ್ಯಾಚ್ ಗಳಲ್ಲಿ ಸಾಯಿ ಪ್ರಸಾದ್ ನ ನೋಡಿರ್ತಾರೆ. ಜೊತೆಯಲ್ಲಿ ಪ್ರೋ ಕಬಡ್ಡಿಯಲ್ಲೂ ಕೂಡ ಸಾಯಿ ಪ್ರಸಾದ್ ನ ನೋಡಿರ್ತಾರೆ. ಆದ್ರೆ ಸಾಯಿ ಪ್ರಸಾದ್ ಹುಟ್ಟಿದ್ದು ಮಂಗಳೂರಿನ ಭಾಗದಲ್ಲಿ. ಸೊ ಸಾಯಿ ಪ್ರಸಾದ್ ನ ಬಾಲ್ಯ ದಿನಗಳು ಹೇಗಿತ್ತು? ಹ್ಮ್ ನಾನು ಕಬಡ್ಡಿ ಅಂದ್ರೆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಆಗಿರ್ಬೇಕು, ಫುಟ್ಬಾಲ್ ಆಗಿರ್ಬೇಕು, ಬಹಳ ಇಷ್ಟ ಇತ್ತು ನನಗೆ. ಸೊ ಸ್ಕೂಲ್ ಡೇಸ್ ಅಲ್ಲಿ ನಾನು ಆಡ್ತಾ ಇದ್ದೆ ಕಬಡ್ಡಿ, ಅಷ್ಟೇನು ಆಡ್ತಾ ಇರ್ಲಿಲ್ಲ. ಬಟ್ ನಮ್ಮ ತಂದೆ ಸಹ ಕಬಡ್ಡಿ ಪ್ಲೇಯರ್ ಆಗ ಕಾರಣ ಅವರು ಶ್ರೀ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಅಂತ ಶುರು ಮಾಡಿದ್ರು. ಸೊ ಅಲ್ಲಿ ನಂದು ಆಕ್ಚುಲ್ ಕಬಡ್ಡಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಏಪ್ರಿಲ್ ಸಮ್ಮರ್ ಹಾಲಿಡೇಸ್ ಗೆ ಕ್ಯಾಂಪ್ ಎಲ್ಲ ಇರುತ್ತಲ್ಲ, ಸೊ ಅವಾಗ ನಾನು ಆಡ್ತಾ ಇರುವಾಗ ನಂಗೆ ಅವಾಗ ಸ್ವಲ್ಪ ಕಬಡ್ಡಿ ಮೇಲೆ ಇಂಟ್ರೆಸ್ಟ್ ಬಂತು. ಸೊ ಆ ಟೈಮಲ್ಲಿ ಪ್ರೋ ಕಬಡ್ಡಿ ಸೀಸನ್ 1, 2 ಆಗ ಓಲ್ಡ್ ಪ್ಲೇಯರ್ಸ್ ಎಲ್ಲ ಆಡ್ತಾ ಇರುವಾಗ ಬಹಳ ಇಂಟ್ರೆಸ್ಟ್ ಕಬಡ್ಡಿ ಕಬಡ್ಡಿ ಅಂತ. ಸೊ ಅವಾಗ ನಂಗೆ ಆಡ್ತಾ ಆಡ್ತಾ ನಮ್ದು ಕೋಚ್ ಅರುಣ್ ಕುಮಾರ್, ಸ್ಟಾರ್ಟಿಂಗ್ ಕೋಚ್ ಅರುಣ್ ಕುಮಾರ್ ಅಂದ್ರೆ ನನ್ನ ತಂದೆನೇ ಕೋಚ್, ಅವ್ರು ನನ್ ಕಬಡ್ಡಿ ಬಗ್ಗೆ ಸ್ಕಿಲ್ಸ್ ಕಲಿಸಿ ಮತ್ತೆ ಟೆಕ್ನಿಕಲ್ ಕಲಿಸಿ ಒಂದ್ ಸ್ವಲ್ಪ ಆಡ್ತಾ ಇದ್ವಿ. ಆದ್ಮೇಲೆ ನಮ್ದು ಅಕಾಡೆಮಿಗೆ ಕರ್ನಾಕರ್ ಶೆಟ್ಟಿ ಅಂತ ಒಬ್ಬ ಕೋಚ್ ಬಂದ್ರು. ಅವ್ರು ನಮ್ಗೆ ಕಬಡ್ಡಿ ಬಗ್ಗೆ ಆಕ್ಚುಲ್ ನಾಲೆಜ್ ಆಗ್ಲಿ ಆಕ್ಚುಲ್ ಸ್ಕಿಲ್ಸ್ ನಮ್ಗೆ ಕಲಿಸಿ ನಾವೊಂದ್ ಸ್ವಲ್ಪ ಕಬಡ್ಡಿ ಬಗ್ಗೆ ಎಂತ ಚೆನ್ನಾಗಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಚಸ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಮ್ಗೆ ಒಂದು ಐಡಿಯಾ ಬಂತು. ಫಸ್ಟ್ ಕಬಡ್ಡಿ ಬಗ್ಗೆ ನಾವು ಸುಮ್ನೆ ಆಡುದು, ಅಚೀವ್ಮೆಂಟ್ ಏನಾಗ್ಲಿಕ್ಕೆ ಇಲ್ಲ, ಅದೆಲ್ಲ ಅದರ ಏನು ತಲೆಯಲ್ಲಿ ಇರಲಿಲ್ಲ. ಬಟ್ ಅವ್ರು ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಈ ತರ ಅಚೀವ್ ಮಾಡ್ಬೋದು, ಕಬಡ್ಡಿಯಲ್ಲಿ ಫ್ಯೂಚರ್ ಉಂಟು ನಮ್ಗೆ, ಇನ್ನು ಫ್ಯೂಚರ್ ಅಲ್ಲಿ ಏನಾದ್ರು ದೊಡ್ಡ ಹೆಸರು ಮಾಡ್ಬೋದು. ಸೊ ಅಲ್ಲಿಂದ ಒಂದು ಕಬಡ್ಡಿ ಕರಿಯರ್ ಅಂತ ನಂಗೆ ಸ್ಟಾರ್ಟ್ ಆಯ್ತು. ಸೊ ಸಾಯಿ ಪ್ರಸಾದ್ ಮೊದಲನೇ ಕ್ಲಬ್ ಕೂಡ ಉಮಾ ಮಹೇಶ್ವರಿ ಕ್ಲಬ್ ಅಂತ ಹೌದು, ಅನ್ಕೊಳ್ತೇನೆ. ಹಾ. ಸೊ ಅಲ್ಲಿ ಸಾಕಷ್ಟು ಜನ ನಿಮ್ಮ ಟೀಮ್ ಮೇಟ್ಸ್ ಇದ್ದಾರೆ ಇವತ್ತು ಕೂಡ. ಈ ಒಂದು ನಮ್ಮ KKPL ಅಲ್ಲೂ ಕೂಡ ವಿಘ್ನೇಶ್ ನಾಯಕ್ ಆಗಿರ್ಬೋದು, ತುಂಬಾ ಜನ ನಿಮ್ ಜೊತೆಲಿ ಇದಾರೆ. ನಿಮ್ ತಂಡದಲ್ಲೇ ವಿಘ್ನೇಶ್ ನಾಯಕ್ ಇದ್ದಾರೆ. ಆ ರೀತಿ ಹೌದು. ನಿಮ್ಮ ಜೊತೆಯಲ್ಲೇ ಆಡ್ದವ್ರು ಇದ್ದಾರೆ. ಸೊ ಇದು ಎಷ್ಟು ಖುಷಿ ಇದೆ. ಅದರಲ್ಲೂ ಉತ್ತರ ಕನ್ನಡ ಸ್ಟಾಲಿಯನ್ಸ್ ನಿಮ್ನ ಬೈ ಮಾಡಿರೋದ್ರಿಂದ ಅಲ್ಲಿ ವಿನೋದ್ ಭಟ್ಕಳ್ ಆಗಿರ್ಬೋದು, ತುಂಬಾ ನಿಮಗೆ ಹತ್ರ ಆದಂತ ಪ್ಲೇಯರ್ಗಳು ಜೊತೆಲಿ ಆಡಿರುವಂತ ಪ್ಲೇಯರ್ಗಳೇ ಇದ್ದಾರೆ. ಸೊ ಇದ್ರ ಬಗ್ಗೆ ಉತ್ತರ ಕನ್ನಡ ಸ್ಟಾಲಿಯನ್ಸ್ ತಂಡದ ಬಗ್ಗೆ ಸಾಯಿ ಪ್ರಸಾದ್ ಏನ್ ಹೇಳ್ತಾರೆ? ಅದೇ ಆಕ್ಚುಲಿ ಉತ್ತರ ಕನ್ನಡ ಟೀಮ್ ನಂಗೆ ಅದ್ರಲ್ಲಿ ಯಾರು ಹೊಸಬ್ರು ಅಂತ ಇಲ್ಲ, ಎಲ್ಲ ಪ್ಲೇಯರ್ಸ್ ಗಳು ಪರಿಚಯ ಉಂಟು ನಂಗೆ. ಸೊ ನಮ್ಗೆ ಟೀಮ್ ಕಾಂಬಿನೇಷನ್ಗೆ ಆಗ್ಲಿ ಏನು ಅದಕ್ಕೆ ಎಡ್ವರ್ಟ್ ಏನಾಗಲ್ಲ. ಸೊ ಈಗ ವಿಘ್ನೇಶ್ ಆಗ್ಲಿ ನಂದು ನಾವು ಒಟ್ಟಿಗೆ ಆಡುವವರೆಲ್ಲ ಮ್ಯಾಚ್, ವಿನೋದ್ ಆಗ್ಲಿ ಎಲ್ಲ ನಾವು ತುಂಬಾ ಮ್ಯಾಚ್ ಜೊತೆಗೆ ಆಡಿದ್ದೇವೆ. ಸೊ ಅದೊಂದು ನಮ್ಗೆ ಬೆನಿಫಿಟ್ ಅನ್ಕೊಳ್ತೀನಿ ನಾನು, ಯಾಕಂದ್ರೆ ನಮ್ಗೆ ಆ ಬಾಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಬಾಂಡಿಂಗ್ ಕಬಡ್ಡಿಲಿ ಗೇಮ್ ಗಿಂತ ಬಾಂಡಿಂಗ್ ಸಹ ಚೆನ್ನಾಗಿರ್ಬೇಕು, ಯಾಕಂದ್ರೆ ಟೀಮ್ ಕಬಡ್ಡಿ ಟೀಮ್ ಗೇಮ್, ಅದು ಇಂಡಿವಿಜುವಲ್ ಗೇಮ್ ಅಲ್ಲ. ಸೊ ಆತರ ಬಾಂಡಿಂಗ್ ಇದ್ದ ಕಾರಣ ನಮ್ದೆ ಅದು ಬೆನಿಫಿಟ್ ಅಂತ ಅನ್ಕೊಳ್ತೇನೆ. ಇವಾಗ ಅದ್ರಲ್ಲಿ ನಿಮ್ ಟೀಮ್ ಅಲ್ಲಿ ಇವಾಗ ಒಬ್ಬ ಉದಯೋನ್ಮುಖ ಆಟಗಾರ ದೇವ್ ಅಂತ. ಸೊ ದೇವ. ನಿಮ್ಮ ಒಂದು ಸ್ಟೈಲ್ ಅಲ್ಲೇ ಇರುವಂತ ಆಟಗಾರ ಅಂತ ನೋಡಿದ್ರೆ ದೇವ್ ನೋಡ್ತೇನೆ. ಇವನ್ ನಿನ್ನೆ ಕೂಡ ನಾವು ಅವರು ಪಂದ್ಯ ಆಡ್ತೀವಿ SDM ಮುಜ್ರೆ ಮೇಲೆ. ಸೊ ಈ ನಿನ್ನೆ ಚಾಂಪಿಯನ್ ಕೂಡ ಆಗ್ತಾರೆ. ಸೊ ದೇವ್ ಆಗಿರ್ಬೋದು, ರೈಡಿಂಗ್ ವಿಭಾಗದಲ್ಲಿ ನಾವು ಮೈಸೂರು ಪ್ರೋ ಅಲ್ಲಿ ನೋಡಿದೀವಿ ಸಾಯಿ ಪ್ರಸಾದ್ಗೆ ಒಂದು ಭಯ ಇಲ್ಲ. ಯಾರು ಇರ್ಲಿ ಬಿಡ್ಲಿ ನಾನ್ ರೈಡ್ ಮಾಡ್ತೀನಿ ಅನ್ನೋ ಒಂದು ಮುನ್ನುಗ್ಗುವಂತ ಆಟ ಛಲ, ಆ ಧೈರ್ಯ ಅಂತೂ ಸಾಯಿ ಪ್ರಸಾದ್ ನಲ್ಲಿ ಎಷ್ಟೋ ಜನ ನೋಡಿ ಫ್ಯಾನ್ ಆಗಿರೋದು ಉಂಟು. ಅದೇ ರೀತಿ ನಿಮ್ ಜೊತೆ ಸಪೋರ್ಟ್ ರೈಡರ್ ಆಗಿ ದೇವು ಇದ್ದಾರೆ. ಈ ರೀತಿ ಹಲವಾರು ಆಟಗಾರರು ಇದ್ದಾರೆ. ಸೊ ಸಾಯಿ ಪ್ರಸಾದ್ಗೆ ಇಂಡಿವಿಜುವಲ್ ಎಷ್ಟು ಧೈರ್ಯ ಇದೆಯೋ ಅದೇ ರೀತಿ ಮೋಟಿವೇಟ್ ಮಾಡುವಂತ ಸ್ಕಿಲ್ಸ್ ಗಳು ಇದಾವೆ. ಜೊತೆಗೆ ಅವ್ರ ತಂಡವನ್ನ ಒಬ್ಬ ನಾಯಕನಾಗಿ ಮುನ್ನಡೆಸ್ಕೊಂಡು ಹೋಗುವಂತದ್ದು ನಾವು ನೋಡಿದಿವಿ. ಸೊ ಇಂಥ ಯಂಗ್ಸ್ಟರ್ಸ್ ಗಳು ಕೂಡ ನಿಮ್ ಟೀಮ್ ಅಲ್ಲಿ ಇರೋದ್ರಿಂದ ಅಂತ ಯಂಗ್ಸ್ಟರ್ಸ್ ಗೆ ನೀವೇನ್ ಸಜೆಷನ್ ಮಾಡ್ತೀರಾ? ಆಕ್ಚುಲಿ ದೇವ್ ನನ್ಗೆ ಗೊತ್ತಿಲ್ಲ ನಮ್ ಟೀಮ್ ಬರ್ತಾನೆ ಅಂತ. ನಂಗೆ ಆಪ್ಷನ್ ನೋಡ್ತಾ ಇರುವಾಗ ಯಾವಾಗ ದೇವ್ ನಮ್ಗೆ ಟೀಮ್ ಬಿಟ್ಟಾದ ಆಗ ನಾನು ವಿನೋದ್ಗೆ ಫೋನ್ ಮಾಡಿ ಅಂದೆ, ನಮ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಏನ್ ನಾವು ಮಾತಾಡ್ಲಿಕ್ಕಿಲ್ಲ. ದೇವ್ ಇದ್ದಾನೆ, ಮತ್ತೆ ಶ್ರೀನಿವಾಸ್ ಬಳ್ಳಾರಿ ಅವನ್ ಸಹ ಲೆಫ್ಟ್ ಲೆಫ್ಟ್ ರೈಡರ್ ರೈಡರ್. ಚೆನ್ನಾಗಿದ್ದಾನೆ. ಹೌದು, ನೀವಿಬ್ರು ಸೊ ರೈಟ್ ರೈಡರ್, ಅವರು ಲೆಫ್ಟ್ ರೈಡರ್. ಅದೇ, ಸೊ ನಮ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಗೆ ನಂಗೆ ಒಂದ್ ಸ್ವಲ್ಪ
ಅದು ಸ್ವಲ್ಪ ಫೀಲಿಂಗ್ ಇರುತ್ತೆ, ಹೈಯೆಸ್ಟ್ ಬಿಡ್ ಅದೇ ಪೂರಾ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರ್ತದೆ. ಬಟ್ ಯಾವಾಗ ದೇವ್ ಮತ್ತೆ ಶ್ರೀನಿವಾಸ್ ನಮ್ ಟೀಮ್ಗೆ ಬಂದ, ಆ ಸ್ವಲ್ಪ ಪ್ರೆಷರ್ ಸ್ವಲ್ಪ ಕಮ್ಮಿ ಆಯ್ತು. ಯಾಕಂದ್ರೆ ಆಕ್ಚುಲಿ ಅವ್ರು ಸಹ ಬೆಸ್ಟ್ ರೈಡರ್ ಆಫ್ ಕರ್ನಾಟಕದು. ಸೊ ಆತರ ಒಂದು ಪ್ರೆಷರ್ ಕಮ್ಮಿ ಆಗ್ತದೆ ರೈಡರ್ ಗಾರಿಗೆ, ಒಂದು ನಮ್ಗೆ ಸಪೋರ್ಟ್ ರೈಡರ್ ಚೆನ್ನಾಗಿರುವಾಗ. ಅದು ನಮ್ದೊಂದು ಬೆನಿಫಿಟ್ ನಂಗೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂತಂದ್ರೆ, ಈಗ ನಾವು ಪ್ರೋ ಕಬಡ್ಡಿಯಲ್ಲಿ ನೋಡಿದೀವಿ, ಹಲವಾರು ಲೀಗ್ ಗಳಲ್ಲಿ ನೋಡಿದೀವಿ, ಯಾರು ಹೈಯೆಸ್ಟ್ ಬಿಡ್ ಆಗ್ತಾರೋ ಅವರು ಸ್ವಲ್ಪ ಆ ಪ್ರೆಷರ್ ಇಂದ ಆ ಫಾರ್ಮ್ ನ ಕಳ್ಕೊಳ್ಳೋದನ್ನು ಕೂಡ ನೋಡಿದ್ದೀವಿ. ಸೊ ಸಾಯಿ ಪ್ರಸಾದ್ಗೆ ಅದೇನಾದ್ರೂ ಭಯ ಇದೆಯಾ? ಆಲ್ಮೋಸ್ಟ್ ಸಾಯಿ ಪ್ರಸಾದ್ ಅದಕ್ಕೆಲ್ಲ ಎದುರೋ ವ್ಯಕ್ತಿ ಅಲ್ಲ, ಆದ್ರೆ ಆ ತರ ಫೀಲ್ ಏನಾದ್ರೂ ಇದೆಯಾ? ಪ್ರೆಷರ್ ಏನಾದ್ರೂ ಸಾಯಿ ಪ್ರಸಾದ್ ತಲೆ ಮೇಲೆ ಕೂತಿದ್ಯಾ? ನಾನು ಜಸ್ಟ್ ಹೈಯೆಸ್ಟ್ ಬಿಡ್ ನನ್ನ ತಲೆಯಲ್ಲಿ ಇಡಲ್ಲ. ನಾನು ಜಸ್ಟ್ ನನ್ ಗೇಮ್ ಏನು, ನನ್ನ ಪರ್ಫಾರ್ಮೆನ್ಸ್ ಅದನ್ನ ನಾನು ಕೊಡ್ತೇನೆ, ದಟ್ಸ್ ಆಲ್. ಸೊ ಮುಂದೆ ಅದೇ ರೀತಿ ಸಾಯಿ ಪ್ರಸಾದ್ ಹೇಗೆ ಅವರ ಆಟದಲ್ಲಿ ಹೆಸರುವಾಸಿ ಆಗಿದ್ದಾರೋ ಅದೇ ರೀತಿ ಸ್ವಲ್ಪ ಒಂದೆರಡು ವರ್ಷ ಹಿಂದೆ ಅನ್ಕೊಳ್ತೀನಿ, ಒಂದಷ್ಟು ಸ್ಟ್ರಗಲ್ಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿದ್ರು, ಒಂದಷ್ಟು ಇಂಜುರೀಸ್ ಇಂದ ರಿಕವರಿ ಆಗಿ ಬಂದ್ರು. ಸೊ ನಾನ್ ಕೇಳೋದು ಅಂತಂದ್ರೆ, ಸಾಯಿ ಪ್ರಸಾದ್ ನ ಬಿಗ್ಗೆಸ್ಟ್ ಸ್ಟ್ರಗಲ್ ಯಾವಾಗಿತ್ತು? ಆ ಸ್ಟ್ರಗಲ್ ಫೇಸ್ ಇಂದ ಸಾಯಿ ಪ್ರಸಾದ್ ಹೇಗೆ ಹೊರಗ್ ಬಂದ್ರು ಅಂತ ನಾನ್ ಕೇಳ್ತೇನೆ. ನಾನು ಆಕ್ಚುಲಿ ನಂಗೆ ಮೇಜರ್ ಇಂಜರಿ ಆಗಿತ್ತು ಲೆಫ್ಟ್ ಲೆಗ್ಗೆ, ನಾನು ಬ್ಯಾಂಕ್ ಆಫ್ ಬರೋಡ ತಂಡಕ್ಕೆ ಆಡ್ತಾ ಇರುವಾಗ. ಸೊ ಆ ಮೂಮೆಂಟ್ ಆಫ್ ಟೈಮ್ ನಾನು ಆಲ್ಮೋಸ್ಟ್ 95% ಕಬಡ್ಡಿ ಕ್ವಿಟ್ ಮಾಡಿದ್ದೇನೆ. ಬಟ್ ನಂದು ಕೋಚ್, ನನ್ನ ಪೇರೆಂಟ್ಸ್, ಫ್ರೆಂಡ್ಸ್ ಅವರಷ್ಟು ನನಗೆ ಸಪೋರ್ಟ್ ಮಾಡಿ, ಅಂದ್ರೆ ಯಾವ ಕಾರಣಕ್ಕೆ ಗಿವ್ ಅಪ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ನನ್ ಜೊತೆನೆ ಇದ್ರು. ಸೊ ನಾನು ಯಾವಾಗ ಕ್ವಿಟ್ ಮಾಡುವಂತ ಇದ್ದೆ, ಬಟ್ ನನ್ ಜೊತೆ ಇಷ್ಟು ಜನ ಇದ್ರು ಗಿವ್ ಅಪ್ ಮಾಡ್ಬೇಡ ಅಂತ. ಸೊ ನಾನು ಅವರಿಗೋಸ್ಕರ ಸಹ ಒಂದು ಯೋಚನೆಯಲ್ಲಿದ್ದೆ, ಓಕೆ ಇದೊಂದು ಲಾಸ್ಟ್ ಟ್ರೈ ನಾನು ಕೊಡ್ತೇನೆ ಕಬಡ್ಡಿಯಲ್ಲಿ, ಮತ್ತೆ ನಾನು ನೋಡುವ ಏನಾಗ್ತದೆ ಅಂತ. ಅದೇ ನಾನು ಗಿವ್ ಅಪ್ ಮಾಡ್ಲಿಲ್ಲ ಆ ಟೈಮ್ ಅಲ್ಲಿ. ಸೊ ನಾನು ಇವತ್ತು ಇಲ್ಲಿದ್ದೇನೆ. ಅದೇ ನಾನು ಗಿವ್ ಅಪ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಾನು ಈಗ ನಂದು ಕಬಡ್ಡಿ ಕರಿಯರ್ ಖತಮ್ ಆಗ್ತಿತ್ತು. ಸೊ ಆ ಗಿವ್ ಅಪ್ ಮಾಡೋದೇ ಕಾರಣ ನಾನು ಇವಾಗ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಆಗಿದ್ದೀರಾ, ಖಂಡಿತ. ಅದೇ ರೀತಿ ಸಾಯಿ ಕಬಡ್ಡಿಗೋಸ್ಕರ ಯಾವತ್ತಾದ್ರೂ ಹತ್ತಿರೋದುಂಟ? ಅಂದ್ರೆ ಹತ್ತಿರೋದು ಆ ರೀತಿ ನನಗೆ ಸಿಗ್ಬೇಕಾಗಿರೋ ಅಚೀವ್ಮೆಂಟ್ ಸಿಗ್ತಿಲ್ಲ ಅಥವಾ ಒಂದು ಪ್ಲಾಟ್ಫಾರ್ಮ್ ಸಿಗ್ತಿಲ್ಲ ಅಂತ ಹೇಳಿ ನೊಂದ್ಕೊಂಡಿರೋದು ಉಂಟಾ ಸಾಯಿ ಪ್ರಸಾದ್ ಯಾವಾಗಾದ್ರೂ? ಬಟ್ ಒಂದ್ ಮೂಮೆಂಟ್ ಆಫ್ ಲೈಫ್ ತುಂಬಾ ಅಂದ್ರೆ ತುಂಬಾ ಬೇಸರಾಗಿದೆ. ಹಾಗಂದ್ರೆ ಆ ಇಂಜುರಿ ಟೈಮ್ ಅಲ್ಲಿ ನಮ್ಗೆ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಆದ್ರು ಖೇಲೋ ಇಂಡಿಯಾ. ಹೌದು, ಸೊ ಆಲ್ ಇಂಡಿಯಾ ನಾನು ಯೂನಿವರ್ಸಿಟಿ ಕೂಡ ಆನೆಸ್ಟ್ ಆಗಿರ್ತೇನೆ, ಬಟ್ ಆಕ್ಚುಲಿ ನಂಗೆ ತುಂಬಾ ಅಂದ್ರೆ ನಾನ್ ಸಹ ಆ ಟೀಮ್ ಅಲ್ಲಿ ಇರುವವನು ಆ ಸೀಸನ್, ಆ ಇಯರ್. ನಂಗೆ ಅದು ಆಗ್ಲಿಲ್ಲ ಅಂದ್ರೆ ತುಂಬಾ ಬೇಸರ ಆಗಿದೆ. ಬಟ್ ಲೈಫ್ ಅಲ್ಲಿ ಇರ್ತದೆ ಎಲ್ಲ, ಸೊ ಅದನ್ನ ಮೂವ್ ಆನ್ ಆಗಿ ನಾವು ಐ ಥಿಂಕ್ ಆಳ್ವಾಸ್ ಅಲ್ಲಿ ನೀವು ಇರ್ತೀರಾ ಆ ಟೈಮ್ ಅಲ್ಲಿ, ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಹೋಗುವಂತ ಸಮಯದಲ್ಲಿ ಅನ್ಕೊಳ್ತೇನೆ. ಹೌದು, ಬಟ್ ನಂಗೆ ಇಂಜುರಿ ಆಗಿ ನಾನು ರಿಕವರ್ ಫೇಸ್ ಅಲ್ಲಿ ಇದ್ದೆ. ಎರಡು ಫೇಸ್, ಅದೊಂದು ಮತ್ತೆ ಬ್ಯಾಂಕ್ ಆಫ್ ಬರೋಡಾಗ ಆಡ್ಬೇಕಾದ್ರೆ ಎರಡು ಟೈಮ್ ಇಂಜುರೀಸ್ ಕೂಡ ಬಹಳಷ್ಟು ಎಫೆಕ್ಟ್ ಆಗಿತ್ತು. ಹೌದು. ಓಕೆ, ಸಾಯಿ ಪ್ರಸಾದ್ ಸ್ವಲ್ಪ ಇನ್ನ ಹಿಂದಕ್ಕೆ ಹೋಗೋಣ. ಸಾಯಿ ಪ್ರಸಾದ್ ಮ್ಯಾಟ್ ಮೇಲೆ ಕಾಲಿಟ್ಟ ಕ್ಷಣ ಅಥವಾ ಆ ಮೊದಲನೇ ಮ್ಯಾಚ್ ನೆನಪಿದ್ಯಾ ಸಾಯಿ ಪ್ರಸಾದ್ಗೆ? ಫಸ್ಟ್ ಮ್ಯಾಚ್ ನಾವು ಮಡ್ ಮೇಲೆ ಆಡ್ತಿದ್ವಿ. ಫಸ್ಟ್ ಮ್ಯಾಚ್ ಮಡ್ ಮೇಲೆ ಆಡುವಾಗ ನಾನು ರೈಡರ್ ಆಗಿರ್ಲಿಲ್ಲ, ಕಾರ್ನರ್ ಆಗಿದ್ದೆ. ರೈಟ್ ಕಾರ್ನರ್? ರೈಟ್ ಕಾರ್ನರ್ ಆಗಿದ್ದೆ. ಹೌದು. ಓಕೆ, ಅದೇ ಕಬಡ್ಡಿ ರೀತಿ ಸ್ಟಾರ್ಟ್ ಮಾಡುವಾಗ ನಾನು ರೈಟ್ ಕಾರ್ನರ್ ಆಗಿದ್ದೆ, ಬಟ್ ನನ್ನ ಕೋಚ್ ನನ್ನ ಫುಲ್ ಟೈಮ್ ರೈಡರ್ ಮಾಡಿ ಕನ್ವರ್ಟ್ ಮಾಡಿದ್ರು. ಅದೇ ರೀತಿ ಸಾಯಿ ಪ್ರಸಾದ್ಗೆ ಯಾವಾಗ ನನ್ನ ಲೈಫ್ ಚೇಂಜ್ ಆಗ್ತಾ ಇದೆ ಅಂತ ಅನಿಸ್ತು ಕಬಡ್ಡಿಯಲ್ಲಿ? ಕಬಡ್ಡಿಯಲ್ಲಿ ಆಕ್ಚುಲಿ ನಾನು ಇಂಜುರಿ ಆಗಿ ರಿಕವರಿ ಆದ್ಮೇಲೆ ಯಾವಾಗ ತಮಿಳ್ ತಲೆ ಸೆಲೆಕ್ಷನ್ ಟ್ರಯಲ್ಸ್ ಇತ್ತು, ಅವಾಗ ನಾನು ಆ ಫಿಯರ್ ಇತ್ತು ನನ್ನ ತಲೆಯಲ್ಲಿ, ಬಟ್ ನಾನು ಆ ಫಿಯರ್ ಅನ್ನು ಓವರ್ಕಮ್ ಮಾಡಿ ಆಡ್ತಾ ಇದ್ದೆ. ಸೊ ನಂಗೆ ನಂದು ಸ್ಕಿಲ್ ಆಗ್ಲಿ, ನಾನು ಪಾಯಿಂಟ್ ಮಾಡುದು ಟೆಕ್ನಿಕ್ಸ್ ಆಗ್ಲಿ, ನಂಗೆ ಒಂದ್ ಸ್ವಲ್ಪ ಕ್ಲಿಯರ್ ವ್ಯೂ ಬರ್ತಿತ್ತು, ಅಂದ್ರೆ ನಾನು ಚೆನ್ನಾಗ್ ಆಗ್ತಿದ್ದೇನೆ. ಸೊ ಅಲ್ಲಿ ನಾನು ನಾರ್ತ್ ಅವ್ರ ಮೇಲೆ ಆಡಿ 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 ನನ್ಗೆ ಒಂದ್ ಸ್ವಲ್ಪ ಐಡಿಯಾಸ್ ಬಂತು, ಕಬಡ್ಡಿಯನ್ನು ನಾನು ಇಂಪ್ರೂವ್ ಮಾಡ್ಬೋದು ನನ್ನ ಗೇಮ್ ಅನ್ನ. ಸೊ ಮತ್ತೆ ಅಲ್ಲಿಂದ ನನ್ಗೆ ಸ್ವಲ್ಪ ಪೀಕ್ಸ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಯಾವಾಗ ಪ್ರೋ ಕಬಡ್ಡಿ ಹೋಗಿ ಬಂದೆ, ಆ ಟ್ರೈನಿಂಗ್ ಆಗ್ಲಿ, ಕೋಚಿಂಗ್ ಆಗ್ಲಿ, ಅಲ್ಲಿಂದ ನಂದು ಗೇಮಿಗೆ ತುಂಬಾ ಎಫೆಕ್ಟ್ ಆಯ್ತು. ಸೊ ಅಲ್ಲಿಂದ ನಾನು ಅನ್ಕೊಂಡೆ, ಸರಿ ಕಬಡ್ಡಿಯಲ್ಲಿ ಏನಾದ್ರು ಮಾಡ್ಬೋದು. ಅದೇ ರೀತಿ ಇವಾಗ ನಮ್ಮ ಪ್ರೋ ಕಬಡ್ಡಿಗೆ ಅಂತ ಬಂದ್ರೆ ರಿಪ್ಲೇಸ್ಮೆಂಟ್ ಆಗಿ ಬರ್ತೀರಾ, ಬಂದ ತಕ್ಷಣ ಒಂದು ಬ್ಯಾಟ್ ಫೇಸ್ ಅಲ್ಲಿ ಅವಾಗ ಸ್ವಲ್ಪ ಡೌನ್ ಆಗಿರುತ್ತೆ ತಮಿಳ್ ತಲಾವಾಸ್ ಟೀಮ್. ಎರಡನೇ ಪಂದ್ಯಕ್ಕೆ ಅಂತ ಅನ್ಕೊಳ್ತೇನೆ, ಮ್ಯಾಚ್ಗೆ ಅವಕಾಶ ಸಿಗುತ್ತೆ, ಸಬ್ಸ್ಟಿಟ್ಯೂಟ್ ಆಗಿ ಬರ್ತೀರಾ, ಒಂದೇ ರೈಡಲ್ಲಿ 4 ಪಾಯಿಂಟ್ ತರ್ತೀರಾ. ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ನಾನ್ ನೋಡಿರೋಂತ. ನಾನು ಆಕ್ಚುಲಿ ಲೈವ್ ನೋಡ್ತಾ ಇದ್ದೆ ಮ್ಯಾಚ್ ಅನ್ನ. ಆ ಫೀಲ್ ಹೆಂಗಿತ್ತು ಸಾಯಿ ಆ ಮ್ಯಾಟ್ ಮೇಲೆ? ಇವಾಗ ಕಬಡ್ಡಿ ನೀವು ಸಾಕಷ್ಟು ಆಡಿದೀರಾ, ಹಿಂದೆ ಸಾಕಷ್ಟು ಸ್ಟ್ರಗಲ್ ಇತ್ತು,
ಬಟ್ ಪ್ರೋ ಕಬಡ್ಡಿ ಮ್ಯಾಟ್ ಅಲ್ಲಿ ನಿಮ್ಮ ಮೊದಲ ರೈಡ್ ಅಥವಾ ಆ ಒಂದು 4 ಪಾಯಿಂಟ್ ರೈಡ್ ಏನ್ ಬಂತು, ಅದ್ರ ಬಗ್ಗೆ ಸಾಯಿ ಪ್ರಸಾದ್ ಏನ್ ನೆನ್ಪಿಟ್ಕೊಂಡಿದ್ದಾರೆ? ಆಕ್ಚುಲಿ ಪ್ರೊ ಕಬಡ್ಡಿ ಅಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್. ನಮ್ಗೆ ಅದ್ರ ಬಗ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ. ಎಲ್ಲ ಅಂದ್ರೆ ಸೌಂಡ್ ಆಗ್ಲಿ ಮತ್ತೆ ಆಡಿಯನ್ಸ್ ಆಗ್ಲಿ ಒಂದ್ ಸ್ವಲ್ಪ ನರ್ವಸ್ ಫೀಲ್ ಆಗ್ತಿತ್ತು. ಬಟ್ ನನ್ಗೆ ಮನಸ್ಸಲ್ಲಿ ಇತ್ತು, ಅಪರ್ಚುನಿಟಿ ಯಾವತ್ತು ಈ ತರ ಅಪರ್ಚುನಿಟಿ ಸಿಕ್ಲಿಕ್ಕಿಲ್ಲ. ಸೊ ಯಾವುದೇ ಅಪರ್ಚುನಿಟಿ ಸಿಕ್ಕಿದ್ರೆ ಅದನ್ನ 100% ಯುಟಿಲೈಸ್ ಮಾಡ್ಬೇಕು. ಸೊ ಅದೇ ಅದೊಂದು ರೈಡ್ ಅಂದ್ರೆ ನಂಗೆ ಗೊತ್ತಿತ್ತು ಆತರ. ಅಂದ್ರೆ ನಮ್ಮನ್ನ ಬಿಟ್ವೀನ್ ಅಂದ ಆಡಿಸುದಲ್ಲ. ಫಸ್ಟ್ ಇಂದ ಆಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಸಡನ್ ಆಗಿ ನಾನು ಸಬ್ಸ್ಟಿಟ್ಯೂಟ್ ಆಗಿ ಬರ್ತೇನೆ, ಅಷ್ಟು ಬಾಡಿ ವಾರ್ಮ್ ಅಪ್ ಅಲ್ಲಿ ಇರಲ್ಲ. ಬಟ್ ಆಡ್ಬೇಕು ಅಷ್ಟೇ, ತಲೆಯಲ್ಲಿ ಆಡ್ಬೇಕು. ಸೊ ಅವ್ರ ಮೇಲೆ ಆಡುವಾಗ ಯಾವಾಗದು ನಾನು 4 ಪಾಯಿಂಟ್ ರಿಲೀಸ್ ಆಗಿ ಯಾವಾಗಿಂದ ಅದು ಆ, ಜಂಪ್ ಅದು ಮಾಡಿರಿ. ಅದು ಭಯಂಕರ ಒಂದು ಟರ್ನಿಂಗ್ ಮೂಮೆಂಟ್ ತರ ರೆಕಗ್ನೈಸ್ ಆದ ನಾನು. ಮತ್ತೆ ನಂಗೆ ಒಂದು ಹೋಪ್ಸ್ ಬಂತು, ಇನ್ನು ಪ್ರೊ ಕಬಡ್ಡಿಯಲ್ಲಿ ಬರ್ಬೋದು, ಆಡ್ಬೋದು ಆತರ. ಅಂಡ್ ಸಾಯಿ ಪ್ರಸಾದ್ಗೆ ಫಸ್ಟ್ ಡೇ ಪ್ರೋ ಕಬಡ್ಡಿ ಕ್ಯಾಂಪ್ ಅಲ್ಲಿ ಲೈಕ್ ಎಂಟರ್ ಆಗ್ತಿದ್ದಂಗೆನೆ ಯಾವ ಸೀನಿಯರ್ ಪ್ಲೇಯರ್ ಮೋಟಿವೇಟ್ ಮಾಡಿ ನಿಮ್ನ ಬೂಸ್ಟ್ ಅಪ್ ಮಾಡ್ತಾರೆ? ಪ್ರೊ ಕಬಡ್ಡಿ ಹೋಗೋ ಮುಂಚೆ ನಾನು ಕ್ಯಾಂಪ್ ಅಲ್ಲಿ ಇದ್ದೆ. ಆಗ ಸಚಿನ್ ತನ್ವಾರ್ ನನ್ನ ರೂಮ್ಮೇಟ್ ಆಗಿದ್ದ. ಸೊ ಅವನು ತುಂಬಾ ಮೋಟಿವೇಶನ್ ಎಲ್ಲ ಹೇಳ್ತಿದ್ರು. ಬಟ್ ಎಲ್ಲ ಸಪೋರ್ಟ್ ಆಗಿದ್ರು. ಬಟ್ ಅಲ್ಲಿ ಸ್ವಲ್ಪ ಗ್ರೂಪ್ ಎಲ್ಲ ಇರ್ತದೆ, ನಾರ್ತ್ ಅವ್ರದ್ದು, ಸೌತ್ ಅವ್ರದ್ದು. ಸೊ ನಾನು ತಮಿಳನ್ಸ್ ಜೊತೆ ಇದ್ದೆ, ಯಾರು ಚಂದ್ರನ್ ರಂಜಿತ್. ಅವರೆಲ್ಲ ಮೋಟಿವೇಶನ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಚಂದ್ರನ್ ರಂಜಿತ್ ಹೈಯೆಸ್ಟ್ ನಂಗೆ ಸಪೋರ್ಟ್ ಮಾಡ್ತಿದ್ದದು. ಓಕೆ, ಸರಿ, ಥ್ಯಾಂಕ್ ಯು ಇದೆಲ್ಲ ತಿಳಿಸ್ಕೊಟ್ರಿ. ಇವಾಗ ಒಂದಷ್ಟು ರ್ಯಾಪಿಡ್ ಫೈರ್ ಹೋಗೋಣ. ಒಂದಷ್ಟು ನಿಮ್ಮ ಫ್ಯಾನ್ಸ್ ಕೂಡ ಕೇಳಿರೋ ಕ್ವಶನ್ ನಾನು ಲೇಟ್ ಆಗಿ ಕೇಳ್ತೀನಿ, ಯಾಕಂದ್ರೆ ಒಂದಷ್ಟು ರಿಸರ್ಚ್ ಮಾಡಿದಾಗ ಸಾಯಿ ಪ್ರಸಾದ್ ಒಂದಷ್ಟು ಕ್ವಶನ್ಸ್ ಇದು ಕೇಳಬೇಕು ಅನ್ನೋದು ಕೂಡ ಫ್ಯಾನ್ಸ್ ಅಲ್ಲಿದೆ. ಸೊ ಮೊದಲನೇದಾಗಿ ಈಗ ರ್ಯಾಪಿಡ್ ಫೈರ್ ಬಂದ್ರೆ ನಾನು ಆದಷ್ಟು ಬೇಗನೆ ಪಟ ಅಂತ ಕ್ವಶನ್ ಕೇಳ್ತೀನಿ, ನೀವು ಅದೇ ರೀತಿ ಉತ್ತರ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಸ್ಟಾರ್ಟ್ ಮಾಡ್ಬೋದಾ? ಹಾ, ಓಕೆ. ಬೆಸ್ಟ್ ರೈಡರ್? ನಂಗೇನಾ ನವೀನ್ ಕುಮಾರ್. ಬೆಸ್ಟ್ ಡಿಫೆಂಡರ್? ಸುನಿಲ್. ಬೆಸ್ಟ್ ಕೋಚ್? ಕರುಣಾಕರ್ ಶೆಟ್ಟಿ. ಸ್ಟ್ರಾಂಗೆಸ್ಟ್ ಆಪೋನೆಂಟ್? ಪುನೇರಿ ಪಲ್ಟನ್. ಬೆಸ್ಟ್ ಟೀಮ್ ಯು ಎವರ್ ಪ್ಲೇಡ್, ನೀವು ಆಡಿರುವಂತ ಬೆಸ್ಟ್ ಟೀಮ್? ಪ್ರೊ ಕಬಡ್ಡಿ ಎಲ್ಲ ನಾರ್ಮಲ್? ಎಲ್ಲರೂ ಸೇರಿ, ಪ್ರೊ ಕಬಡ್ಡಿ ಆಗಿರ್ಬೋದು ಅಥವಾ ನಿಮ್ಮ ಲೋಕಲ್ ಟೂರ್ನಮೆಂಟ್ಸ್ ಆಗಿರ್ಬೋದು, ಯಾವ್ದಾಗ್ಬೋದು. ಒಂದು ಅಕಾಡೆಮಿ ಟೀಮ್ ಶ್ರೀಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ. ತುಂಬಾ ಮೆಮೊರೀಸ್ ಉಂಟು. ಪ್ಲಸ್ ಪ್ರೊ ಕಬಡ್ಡಿ ಇಲಾಖೆ ತಮಿಳ್ ತಲಾಯಿಸ್ ಒಂದೇ ಆಡಿದ್ದು. ಸೊ ನಂಗೆ ಅದೇ ಇರುತ್ತೆ. ಫನ್ನಿಯೆಸ್ಟ್ ಪ್ಲೇಯರ್ ಇನ್ ಯುವರ್ ಟೀಮ್ಮೇಟ್? ನಮ್ಮ ಟೀಮ್ಮೇಟ್ ಅಲ್ಲಿ ಕುಶಾ ಅಂತ. ಯಾರು? ಕುಶಾ ಕೇರಳ. ಓಕೆ. ನಿಮ್ಮ ಅಕಾಡೆಮಿ ಅಥವಾ ನೀವು ನೋಡಿರುವಂತ ಫಾಸ್ಟೆಸ್ಟ್ ರನ್ನರ್ ಯಾರು? ರನ್ನರ್ ನಿಶಾನ್, ಮೊಹಮ್ಮದ್ ನಿಶಾನ್. ಓಕೆ. ನಿಮ್ಮ ಫೇವರೇಟ್ ಫುಡ್? ನಂದು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಅದ್ರಲ್ಲೂ ಸಾಯಿ ಪ್ರಸಾದ್ ಫುಡ್ ಅಂದ್ರೆ ತುಂಬಾ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದು ತುಂಬಾನೇ ನಿಜ, ಹೌದಾ? ಹೌದೌದು. ನಾವೇನು ಮುಲಾಜಿ ಇಲ್ಲ. ಖಂಡಿತ. ಅದಾದ ನಂತರ ನಿಮ್ಮ ಫೇವರೇಟ್ ಕನ್ನಡ ಆಕ್ಟರ್? ಕನ್ನಡ ಯಶ್. ಫೇವರೇಟ್ ಗ್ರೌಂಡ್? ಕಂಠೀರವ ಸ್ಟೇಡಿಯಂ. ಡ್ರೀಮ್ ಕಂಟ್ರಿ ಟು ವಿಸಿಟ್? ಡ್ರೀಮ್ ಕಂಟ್ರಿ ಸ್ಪೇನ್. ಓಕೆ, ಥ್ಯಾಂಕ್ ಯು. ಅದೇ ರೀತಿ ಇವಾಗ ನಿಮ್ಮ ಒಂದು ಫ್ಯಾನ್ಸ್ ಕೂಡ ಕಳ್ಸಿರುವಂತ ಒಂದೆರಡು ಕ್ವಶನ್ಸ್ ಕೂಡ ಇದೆ. ಸಾಯಿ ಪ್ರಸಾದ್ಗೆ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕು ಈಗ ಕೇಳುವಂತ ಕ್ವಶನ್ಗಳಲ್ಲಿ. PKL ಟ್ರೋಫಿನ ಅಥವಾ ಇಂಡಿಯಾ ಟೀಮ್ ಜೆರ್ಸಿನ? ಇಂಡಿಯಾ ಟೀಮ್ ಜೆರ್ಸಿ. ಇಂಡಿಯಾ ಟೀಮ್ ಜೆರ್ಸಿ. ಗ್ರೇಟ್. ಹೂ ಇಸ್ ಮೋರ್ ಡಿಫಿಕಲ್ಟ್ ಟು ಹ್ಯಾಂಡಲ್, ಕೋಚ್ ಅಥವಾ ಟೀಮ್ಮೇಟ್? ಟೀಮ್ಮೇಟ್. ಯಾಕೆ ಅಂತ ತಿಳ್ಕೊಬೋದಾ? ಯಾಕಂದ್ರೆ ಎಲ್ಲರೂ ಅದೇ ಟೀಮ್ಮೇಟ್ ಅವರು ಒಂದು ಮಿಸ್ಟೇಕ್ ಆದ್ರೆಲ್ಲ ಕಿರಿಕಿರಿ ಮಾಡ್ತಾರೆ, ಆತರ ಈ ತರ. ಬಟ್ ಕೋಚ್ ಗೊತ್ತಿರುತ್ತೆ ಅದೇನಂತ. ಬಟ್ ಟೀಮ್ಮೇಟ್ ಅವರಿಗೆ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಓಕೆ. ಈಗ ಸಾಯಿ ಪ್ರಸಾದ್ ISBT ಹೋಗಿದ್ದಾರೆ, ಅದೆಲ್ಲ ಸೆಕೆಂಡ್ರಿ, ಬಿಟ್ಬಿಡುವ. ಈಗ ಸಾಯಿ ಪ್ರಸಾದ್ ಏನಾದ್ರು KKPL ಆಕ್ಷನ್ ಟೇಬಲ್ ಮೇಲೆ ಕೂತಿದ್ರೆ KKPL ನಲ್ಲಿ ಟಾಪ್ 6 ಇನ್ಕ್ಲೂಡಿಂಗ್ ನೀವು ಅಂದ್ರೆ ಟಾಪ್ 7 ಅಥವಾ ನನ್ನ ಒಂದು ತಂಡ ಕಟ್ಟೋದಾದ್ರೆ ಸಾಯಿ ಪ್ರಸಾದ್ ತಂಡ ಯಾರನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ? ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರೋದು ಕಂಪ್ಲೀಟ್ 7 ಜನ ಸ್ಕ್ವಾಡ್, ಲೆಫ್ಟ್ ಕಾರ್ನರ್, ರೈಟ್ ಕಾರ್ನರ್, ಕವರ್ಗಳು ಎಲ್ಲ ಸೇರಿ ಸಾಯಿ ಪ್ರಸಾದ್ ನ 7 ಮೆಂಬರ್ಸ್ ಯಾರು? ಆ ಸ್ಕ್ವಾಡ್ ಯಾವ್ದು? ನಂದು ರೈಟ್ ಕಾರ್ನರ್ ಸ್ಟಾರ್ಟ್ ಮಾಡ್ತೇನೆ. ರೈಟ್ ಕಾರ್ನರ್ ಮೊಹಮ್ಮದ್ ನಿಶಾನ್. ನೀವೇ ಅಂತ ಹೇಳ್ಬಾರ್ದು ರೈಟ್ ಕಾರ್ನರ್ ಆಡಿದ್ದೀನಿ ಅಂತ ಹೇಳಿ.
ಇಲ್ಲ ನಾನು ಆಡ್ ಮಾಡ್ಬೋದಾ ಆ ಟೀಮ್ ಹಾ, ಅಲ್ಲಿ? ನಿಮ್ಮನ್ನ ಇನ್ಕ್ಲೂಡ್ ಮಾಡೇ ಕೇಳ್ತಾ ಇರೋದು. ಸಾಯಿ ಪ್ರಸಾದ್ ರೈಟ್. ಸೇರಿ ಒಂದು 7 ಕಟ್ಟೋದಾದ್ರೆ ಸಾಯಿ ಪ್ರಸಾದ್ ಯಾವ ಟಾಪ್ 7 ಮೆಂಬರ್ಸ್ ನ ಪಿಕ್ ಮಾಡ್ತಾರೆ? ನಾನು ರೈಟ್ ಕಾರ್ನರ್ ನಿಶಾನ್ ಇಡ್ತೇನೆ, ಮತ್ತೆ ಲೆಫ್ಟ್ ಕಾರ್ನರ್ ನಾಸ್ತಿರ್ ಅಮ್ಮಿ, ಮತ್ತೆ ರೈಟ್ ಕವರ್ ವಿನೋದ್, ಲೆಫ್ಟ್ ಕವರ್ ಅಫ್ರೀದ್, ರೈಡರ್ ಒಂದು ನಾನು, ಗಗನ್ ಮತ್ತೆ ಸುಶೀಲ್. ಆಲ್ಮೋಸ್ಟ್ ಎಲ್ಲ ಮಂಗಳೂರು ಸಂಬಂಧಪಟ್ಟವ್ರೆ ಆಯ್ತಪ್ಪ. ಯಾಕಂದ್ರೆ ಗಗನ್ ಗೌಡ ಕೂಡ SDM ಕಾಲೇಜ್ ಅಲ್ಲೇ ಇದ್ದಿದ್ದು, ಇನ್ನುಳಿದವರೆಲ್ಲ ನಿಮ್ಮ ಜೊತೆ ಆಡಿರೋಂತವ್ರೆ ಇದ್ದಾರೆ. ಹ್ಮ್. ಎಲ್ಲ ಅದೇ ಆ ಟೀಮ್ ಬಗ್ಗೆ ಏನಾದ್ರು ಇವಾಗ ನಾನು ಅಮ್ಮಿ ಅಂತ ಹೇಳಿದ್ರಿ, ಅಮ್ಮಿ ಬಂದು ರೈಟ್ ಕಾರ್ನರ್ ಜೊತೆಯಲ್ಲಿ ಲೆಫ್ಟ್ ರೈಟ್ ಎರಡು ಎರಡು ವಿಭಾಗದಲ್ಲಿ ಆಡ್ತಾನೆ. ರೈಡ್ ಮಾಡ್ತಾರೆ. ಲೆಫ್ಟ್ ಕಾರ್ನರ್ ಅಮ್ಮಿ ಆಡ್ತಾರ? ನಾವ್ ಯಾಕಂದ್ರೆ ಆಲ್ಮೋಸ್ಟ್ ರೈಟ್ ಕಾರ್ನರ್ ಆಡೋದು ಅಮ್ಮಿ ನೋಡಿದೀವಿ ಜಾಸ್ತಿ. ಅದೇ ಅವನು ಆಲ್ರೌಂಡರ್ ಆಕ್ಚುಲಿ, ಎರಡು ಪೊಸಿಷನ್ಸ್ ಆಡ್ತಾನೆ, ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ. ಸೊ ಅವ್ನ ಟೀಮ್ ಅಲ್ಲಿ ಇருந்து ಒಂದು ಸ್ಟ್ರೆಂತ್ ಅಂತೀರಾ? ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಸಾಯಿ ಪ್ರಸಾದ್ ನ ಮೋಟಿವೇಟ್ ಮಾಡುವಂತ ಸ್ಥಳ ಯಾವ್ದು? ಸ್ಥಳ ಅಂದ್ರೆ ಅಂದ್ರೆ ಹೇಗೆ ಸ್ಥಳ ಅಂದ್ರೆ? ಲೈಕ್ ಎಕ್ಸಾಂಪಲ್, ಇವಾಗ ಬುದ್ಧಂಗೆ ಯಾವ್ದೋ ಒಂದ್ ಮರದ ಕೆಳಗಡೆ ಕುತ್ಕೊಂಡ ತಕ್ಷಣ ಜ್ಞಾನ ಬಂತು ಅಂತ ಹೇಳ್ತೀವೋ, ಅದೇ ರೀತಿ ಸಾಯಿ ಪ್ರಸಾದ್ ಆ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಈ ಎಲ್ಲಾ ತಲೆಲಿರೋ ನೆಗೆಟಿವ್ಸ್ ಹೋಗಿ ಆ ಒಂದು ಪಾಸಿಟಿವ್ ಮೈಂಡ್ ಬರುತ್ತೆ. ನಮ್ಗೆ ಕೊರಗಜ್ಜ ಟೆಂಪಲ್ ಅಂತ ಗೊತ್ತುಂಟಾ ಪುತ್ತೂರಲ್ಲಿ? ಸೊ ಅಲ್ಲಿ ನಾನು ಯಾವತ್ತು ಮ್ಯಾಚ್ ಆದ್ಮೇಲೆ ನಾನು ವಿಸಿಟ್ ಕೊಡ್ತೇನೆ ಆ ದೇವರಿಗೆ. ಅದೊಂದು ನಂಗೆ ಪವರ್ಫುಲ್ ಪ್ಲೇಸ್. ಅಂಡ್ ಸಾಯಿ ಪ್ರಸಾದ್ ತುಂಬಾ ಲೋ ಆಗಿದ್ದಾಗ ಏನ್ ಮಾಡ್ತಾರೆ ಟು ಮೋಟಿವೇಟ್? ಇವಾಗ ನಾಳೆ ಪಿಕ್ ಎಕ್ಸಾಂಪಲ್, ಇವತ್ತು ಪ್ರೋ ಕಬಡ್ಡಿಯಲ್ಲಿ ನಿಮ್ಗೆ ತಮಿಳ್ ತಲವೇಸ್ ಟೀಮ್ ಅಲ್ಲಿ ಎಕ್ಸಾಂಪಲ್ ಇದು, ಕಂಪ್ಲೀಟ್ ಮ್ಯಾಚ್ ಗೆ ನಿಮ್ಗೆ ಕೊಟ್ಟಿರ್ತಾರೆ, ಬಟ್ ಅವತ್ತು ಹಾಫ್ ಡೇ ಸಾಯಿ ಪ್ರಸಾದ್ ಹಾಫ್ ಡೇ ಇರುತ್ತೆ. ಬಟ್ ನೆಕ್ಸ್ಟ್ ಮ್ಯಾಚ್ ಕೂಡ ಕೋಚ್ ನಿಮ್ ಮೇಲೆ ನಂಬಿಕೆ ಇಟ್ಟು ಮ್ಯಾಚ್ ಕೊಡ್ತಾರೆ ಅನ್ನೋ ನಂಬಿಕೆ ನಿಮ್ಗಿರುತ್ತೆ. ಆವಾಗ ಸಾಯಿ ಪ್ರಸಾದ್ ಆ ಒಂದು ಹಾಫ್ ಡೇ ಇಂದ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಯಾವ ಮೆಷರ್ಸ್ ತಗೊಳ್ತಾರೆ ಅಥವಾ ಏನ್ ಮಾಡ್ತಾರೆ ಆ ಒಂದು ಲೋ ಮೂಮೆಂಟ್ ಇಂದ ಸಾಯಿ ಪ್ರಸಾದ್ ಆಚೆ ಬರ್ಬೇಕು ಅಂತಂದ್ರೆ? ಫಸ್ಟ್ಲಿ ನಂದು ಟ್ರೈನಿಂಗ್ ಅನ್ನು ನಾನು ಮಿಸ್ ಮಾಡಲ್ಲ, ಬಟ್ ಸ್ವಲ್ಪ ಈಗ ಮೈಂಡ್ ಎಲ್ಲ ಪ್ರೆಷರ್ ತುಂಬಾ ಇದ್ರೆ, ಸ್ವಲ್ಪ ಲೋ ಆಗಿದ್ರೆ ಒಂದು ಡ್ರೈವ್ ಹೋಗ್ತೇನೆ, ಮತ್ತೆ ಟೆಂಪಲ್ ವಿಸಿಟ್ ಮಾಡ್ತೇನೆ ಅಷ್ಟೇ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಪಾರ್ಟ್ನರ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡ್ಕೊಳ್ತೀರಾ ಅಂತಂದ್ರೆ ಯಾರಾಗಿರ್ತಾರೆ ಅವರು? ಪಾರ್ಟ್ನರ್ ಅಂದ್ರೆ ನಮೀಗ ಯಾರು, ನಾನು ಅಫ್ರೀದ್ ಆಗ್ಲಿ, ನಿಶಾನ್ ಆಗ್ಲಿ, ರತನ್ ಆಗ್ಲಿ, ಅವಾಗೆಲ್ಲ ನಾನು ಕಾಲ್ ಮಾಡಿ ನಾವು ಸ್ವಲ್ಪ ಸ್ವಲ್ಪ ಮಾತಾಡ್ತಿರ್ತೇವೆ, ನಮ್ ಕಷ್ಟ ಸುಖ ಎಲ್ಲ ತರ ಮಾಮೂಲಿ ಮಾತುಕತೆ ಇರ್ತದೆ. ಅಮ್ಮಿ ಲೈವ್ ನೋಡ್ತಾ ಇದಾರೆ, ನೀವು ಅವ್ರ ಹೆಸರು ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರೋ ಹೇಗೋ? ಅಮ್ಮೆ ಯಾವತ್ತು ಇರ್ತಾರ ನಮ್ ಜೊತೆ. ಒಳ್ಳೆ ಸ್ಕ್ವಾಡ್ ಇದೆ ನಮ್ಮ ಉತ್ತರ ಕನ್ನಡ ಸ್ಟಾಲಿಯನ್ಸ್. ಬಟ್ ಯಾವ್ದಾದ್ರು ಪ್ಲೇಯರ್, ನಿಮ್ಮ ಹತ್ರದ ಪ್ಲೇಯರ್ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತೀರಾ ಅಂದ್ರೆ ಅದು ಯಾವ ಪ್ಲೇಯರ್ ಆಗಿರ್ತಾರೆ? ಅಂದ್ರೆ ಈಗ ಪ್ರೆಸೆಂಟ್ ಟೀಮ್ ನಮ್ದು ಉತ್ತರ ಕನ್ನಡ ಸ್ಟಾಲಿಯನ್ಸ್ ನಂಗೆ ಸ್ಯಾಟಿಸ್ಫೈಡ್ ಆಗಿದೆ, ನಮ್ಗೆ ಏನ್ ತೊಂದ್ರೆ ಇಲ್ಲ. ಸೊ ಮಿಸ್ ಮಾಡುದಾದ್ರೆ ಹೌದು, ಈಗ ಅಂದ್ರೆ ನಿಶಾನ್ ಆಗ್ಲಿ, ಅಮ್ಮಿ ಆಗ್ಲಿ, ಅವನೊಂದು ಮಿಸ್ ಮಾಡ್ತೇನೆ ಅಂತ ಅನ್ಕೊಳ್ತೀನಿ ಅಷ್ಟೇ. ಬಟ್ ಟೀಮ್ ಪ್ರಕಾರ ನಂಗೆ ಏನು ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿದೆ ನಮ್ ಟೀಮ್. ಸೊ ಸೊ ಒಳ್ಳೇದಾಗ್ಲಿ ಸಾಯಿ ಪ್ರಸಾದ್ಗೆ. ಅಂಡ್ ಈ ಒಂದು KKPL ಅಲ್ಲಿ ಬಿಗ್ಗೆಸ್ಟ್ ಬೈ ಆಗಿದ್ರೆ ಅದೊಂದು ಪಾರ್ಟ್ ಬಿಟ್ರೆ ಯಾವ್ದೇ ಪ್ರೆಷರ್ ಇಲ್ದೆ ಬಹಳ ಅದ್ಭುತವಾಗಿ ಆಡಿ ಇನ್ನ ಕರ್ನಾಟಕದ ಹೆಸರನ್ನ ಉನ್ನತ ಮಟ್ಟಕ್ಕೆ ಕೊಂಡೋಗ್ಲಿ. ಅಂಡ್ ಎಲ್ಲ ಗೊತ್ತಿರೋ ರೀತಿಯೆಲ್ಲ ನಿಮ್ಗೂ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲಾ ಪ್ರೋ ಕಬಡ್ಡಿಯ ಕೋಚಸ್ ಗಳು ಕೂಡ ನಮ್ಮ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಒಂದು ಕಣ್ಣನ್ನ ಇಟ್ಟಿರ್ತಾರೆ. ಸೊ ಆ ಒಂದು ಕಣ್ಣು ನಿಮ್ಮ ಮೇಲೂ ಬಿದ್ದು, ನಿಮ್ಮ ಜೊತೆಯಲ್ಲಿರೋರ್ ಮೇಲೂ ಕೂಡ ಬಿದ್ದು, ನೀವು ಎಲ್ಲರೂ ಒಂದು ನಮ್ಮ ಕರ್ನಾಟಕವನ್ನ ಆ ಒಂದು ಪ್ರೋ ಕಬಡ್ಡಿ ಲೆವೆಲ್ ನಲ್ಲಿ ಕೂಡ ಆಡಿ ಇಂಡಿಯಾ ಜೆರ್ಸಿಯನ್ನ, ನಿಮ್ಮ ಡ್ರೀಮ್ ಕೂಡ ಅದೇ ಆಗಿದೆ, ಬಿಗ್ಗೆಸ್ಟ್ ಡ್ರೀಮ್. ಸೊ ಅದು ಕೂಡ ನಿಮ್ಗೆ ಸಿಗ್ಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ. ಅಂಡ್ ಸಾಯಿ ಪ್ರಸಾದ್, ಒಂದು 2-3 ಕ್ವಶನ್ ಏನಾದ್ರು ನಮ್ಮ ಇಲ್ಲಿ ಲೈವ್ ವ್ಯೂವರ್ಸ್ ಯಾರಿದ್ದಾರೆ ಅದೇನಾದ್ರು ಕೇಳಿದ್ರೆ ನೀವು ಅದಕ್ಕೆ ಉತ್ತರ ಕೊಡುವಂತ ಒಂದು ಟೈಮ್ ಕೂಡ ಇವಾಗ. ಸೊ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ, ಬಹಳಷ್ಟು ಕಡಿಮೆ ಜನನೇ ನೋಡ್ತಾ ಇರ್ಲಿ, ತೊಂದ್ರೆ ಇಲ್ಲ. ತುಂಬಾ ಲಾಂಗ್ ಟೈಮ್ ಆಯ್ತು, ಸಾಯಿ ಪ್ರಸಾದ್ಗೂ ಕೂಡ ತೊಂದ್ರೆ ಆಯ್ತು ಹೇಗೂ ಗೊತ್ತಿಲ್ಲ. ಸೊ ನೀವೇನಾದ್ರೂ ಕ್ವಶನ್ ಕೇಳೋ ಆಗಿದ್ರೆ ಸಾಯಿ ಪ್ರಸಾದ್ ನಿಮ್ಗೆ ಉತ್ತರಿಸ್ತಾರೆ. ಅಲ್ಲೇ ಯಾರೋ ಕೇಳ್ತಾ ಇರೋಗಿದೆ, ವಿಘ್ನೇಶ್ ನಾಯಕ ಜೊತೆಲಿರೋದು. ಓಕೆ, ಅದು ಕ್ವಶನ್ ಇಲ್ಲ. ಸಾಯಿ ಅವರ ಗರ್ಲ್ ಫ್ರೆಂಡ್ ಅದೆಲ್ಲ ಸೀಕ್ರೆಟ್ರಿ, ಅವೆಲ್ಲ ಇಲ್ಲೆಲ್ಲ ಕೇಳೋದಕ್ಕಾಗಲ್ಲ, ಇಟ್ಸ್ ಅ ಪಬ್ಲಿಕ್ ಪ್ಲಾಟ್ಫಾರ್ಮ್. ಸೊ ಸಾಯಿ ಒಳ್ಳೇದಾಗ್ಲಿ. ನನಗ್ ಗೊತ್ತು ನಿಮ್ ತಂದೆ ತಾಯಿ ನಿಮ್ ಜೀವನದಲ್ಲಿ
ಜೊತೆಯಾಗಿ ನಿಂತು ನಿಮ್ನ ಈ ಒಂದು ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಅದ್ರಲ್ಲಿ ನಿಮ್ ತಂದೆಯವರು ನಿಮ್ಮ ಒಂದು ಇವತ್ತೇನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಒಂದು ದಾರಿಯನ್ನ ಕೊಟ್ಟಿದ್ದೆ ನಿಮ್ ತಂದೆಯವರು. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ದಯವಿಟ್ಟು ನೀವು ಇನ್ನೂ ಚೆನ್ನಾಗಿ ಆಡಿ ನಮ್ಮ ಕರ್ನಾಟಕದ ಹೆಸರನ್ನ, ಜೊತೆಗೆ ಒಂದು ಕರ್ನಾಟಕದ ಘನತೆಯನ್ನ ಹೆಚ್ಚಿಸಿ ಆದಷ್ಟು ಬೇಗ ಇಂಡಿಯಾ ನಿಮ್ಮ ಒಂದು ಬಿಗ್ಗೆಸ್ಟ್ ಡ್ರೀಮ್ಗೆ ಕಾಲಿಡುವಂತಾಗ್ಲಿ. ಆಲ್ ದ ಬೆಸ್ಟ್. ಅಂಡ್ ನಮ್ಮ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಒಳ್ಳೇದಾಗುತ್ತೆ. ಅದೇ ರೀತಿ ನಿಮ್ಮ ಎಲ್ಲ ತಂಡಗಳು 8 ತಂಡಗಳು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಗೂ ಕೂಡ ನಿಮ್ಮ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ. ಸಿಗೋಣ ಮತ್ತೆ ಆದಷ್ಟು ಬೇಗ. ಖಂಡಿತ. ಥ್ಯಾಂಕ್ ಯು. ಬಾಯ್. ಸಿಗೋಣ. ಧನ್ಯವಾದಗಳು. ಸುಶೀಲ್ ಬಗ್ಗೆ ಹೇಳಿ ಎಲ್ಲ ಮುಗ್ದೋದ್ಮೇಲೆ ಕೇಳ್ತಾ ಇದ್ದೀರಾ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸಾಯಿ ಪ್ರಸಾದ್ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಸೂಪರ್ ಸ್ಟಾರ್ಸ್ ಜೊತೆ ಬರೋಣ. ಈಗಾಗಲೇ ನಮ್ಮ ಟಾಪ್ 1 ಬಿಗ್ಗೆಸ್ಟ್ ಬೈ ಆಗಿರುವಂತ ಸಾಯಿ ಪ್ರಸಾದ್ ಆಗಿದೆ. ಅದೇ ರೀತಿ ನಮ್ಮ ಗಗನ್ ಗೌಡ ಅವ್ರದ್ದು ಕೂಡ ಲೈವ್ ಮುಗ್ದಿದೆ. ಸೊ ಅದೇ ರೀತಿ ಇನ್ನೊಂದಷ್ಟು ಸೂಪರ್ ಸ್ಟಾರ್ಸ್ ಜೊತೆಯಲ್ಲಿ ಕೋಚ್ಗಳನ್ನು ಕೂಡ ಕರೆತರುವಂತ ಕೆಲಸ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗಿರ್ಲಿ ಅಂತ ಹೇಳ್ತಾ ಮತ್ತೆ ಸಿಗುವ. ಧನ್ಯವಾದಗಳು.